Hello everyone, this is Girisha, Assistant Professor, Government First Grade College, Badamnalli. In the last class, we discussed the meaning of money market. ಸೊ ಕಳೆದ ತರಗತಿಯಲ್ಲಿ ನಾವು ಮನಿ ಮಾರ್ಕೆಟ್ನ ಒಂದು ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳನ್ನು ತಿಳ್ಕೊಂಡಿದ್ವಿ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಫಂಕ್ಷನ್ಸ್ ಆರ್ ಆನ್ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮನಿ ಮಾರ್ಕೆಟ್ನ ಒಂದು ಪ್ರಾಮುಖ್ಯತೆ ಅಥವಾ ಅದರ ಒಂದು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮನಿ ಮಾರ್ಕೆಟ್ ಅಂತಂದರೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇಟ್ಸ್ ಅ ಮಾರ್ಕೆಟ್ ಫಾರ್ short term financial instruments. See here the short term financial instruments which are buying and selling by the borrower or lender. ಸೊ ಇಲ್ಲಿ ಮನಿ ಮಾರ್ಕೆಟ್ ಅಂತಂದರೆ ಏನು, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡುವಂಥ ಒಂದು ಮಾರ್ಕೆಟ್ನ ನಾವಲ್ಲಿ ಮನಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಸೊ ಮನಿ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಅಂತಂದ್ರೆ ಏನು, ಹಿಯರ್ ದ ಮೆಚುರಿಟಿ ಪೀರಿಯಡ್ ಆಫ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಲೆಸ್ ದ್ಯಾನ್ 1 year. ಸೊ ಮೆಚುರಿಟಿ ಪೀರಿಯಡ್ ಏನಿರುತ್ತೆ ಇಲ್ಲಿನ ಪರ್ಚೇಸ್ ಮಾಡೋ ಅಥವಾ ಸೇಲ್ ಮಾಡೋ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಮೆಚುರಿಟಿ ಪೀರಿಯಡು ಲೆಸ್ ದ್ಯಾನ್ 1 year ಆಗಿರುತ್ತೆ ಅಂತ. ಸೊ ಇಲ್ಲಿ ಕಮರ್ಷಿಯಲ್ ಪೇಪರ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಆಗಿರ್ಬೋದು, ಮತ್ತು ಟ್ರೆಜರಿ ಬಿಲ್ಗಳಾಗಿರ್ಬೋದು, ಈ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ ಮತ್ತು ಸೇಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. So the first point, development of trade and industry. This is the first and foremost importance of money market. Money market is an important source of financing trade and industry. The money market through the discounting operations and commercial paper finance the short-term working capital requirement of trade and industries and facilitates the development of industry and trade, both the national and international. So money markets facilitate to buying and selling of short-term financial instruments. It's provide a working capital to the ಇಂಡಸ್ಟ್ರೀಸ್ ಆರ್ ಟ್ರೇಡ್. ಸೊ ಇಲ್ಲಿ ಮನಿ ಮಾರ್ಕೆಟ್ ಅಂತಂದ್ರೆ ಏನು, ಇದು ಒಂದು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡುತ್ತೆ ಮತ್ತು ಸೇಲ್ ಮಾಡುತ್ತೆ ಅಂತ ಹೇಳಿದೆ ನಾನು. ಸೊ ಇದ್ರ ಮೂಲಕ ಏನಾಗುತ್ತೆ, ಸೊ ಇಂಡಸ್ಟ್ರಿಗಳಿಗೆ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗಳು ಫುಲ್ಫಿಲ್ ಆಗುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ಸೊ ಡೇ ಟು ಡೇ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿ ಡೇ ಟು ಡೇ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಪ್ರತಿನಿತ್ಯದ ನಮಗೇನು ಹಣದ ಒಂದು ಅವಶ್ಯಕತೆ ಇರುತ್ತೆ, ಒಂದು ಕ್ಯಾಪಿಟಲ್ನ ನೆಸೆಸಿಟಿ ಇರುತ್ತೆ, ಆ ರೀತಿಯಾದ ಒಂದು ಕ್ಯಾಪಿಟಲ್ನ ಸಪ್ಲೈ ಮಾಡುವಂಥ ಒಂದು ಮಾರ್ಕೆಟ್ ಯಾವುದಾಗಿರುತ್ತೆ, ಮನಿ ಮಾರ್ಕೆಟ್ ಆಗಿರುತ್ತೆ. ಸೊ ಇಟ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಬೈ ಫೆಸಿಲಿಟೇಟಿಂಗ್ providing short term sources of finance to an organization. So short term sources of finance ಆಗಿ ಏನು ಮಾಡುತ್ತೆ, ಇದು ವರ್ಕ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ದ ಕ್ಯಾಪಿಟಲ್ ಮಾರ್ಕೆಟ್ ರೇಟ್ಸ್ ಆಫ್ in the capital market, the short term rates of interest and the conditions that prevail in the money market influence the long term interest as well as sources of mobilization in capital market. Hence the development of capital market depends upon the existence of developed money market. So capital market antandre enu, so capital market is a market for long term financial instruments. So here the buying and selling of financial instruments, maturity period is more than 1 year or ಲಾಂಗ್ ಟರ್ಮ್ ಪೀರಿಯಡ್. ಸೊ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದ್ರೆ ಏನು, ಸೊ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡೋ ಒಂದು ಮಾರ್ಕೆಟ್ನ ನಾವು ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸೊ ಮನಿ ಮಾರ್ಕೆಟು ಕೂಡ ಇಂಪಾರ್ಟೆನ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಶಾರ್ಟ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಇನ್ಫ್ಲುಯೆನ್ಸಿಂಗ್ ದ ಲಾಂಗ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದು ಒಂದು ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಪ್ರಭಾವ ಬೀರುತ್ತೆ ಅಂತ. ಸೊ ಇಲ್ಲಿ ಶಾರ್ಟ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿಯಾಗಿ ಇರುತ್ತೋ ಅದರ ಪ್ರಕಾರವಾಗಿಯೇ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಪರ್ಚೇಸ್ ಆಗೋದು ಅಥವಾ ಸೇಲ್ ಆಗೋದು ಕೂಡ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಸೊ with the help of money market, so capital market also developing. ಸೊ ಮನಿ ಮಾರ್ಕೆಟ್ನ ಒಂದು ಸಹಾಯದಿಂದ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಡಿಪೆಂಡ್ ಅಪಾನ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಡೆವಲಪ್ಡ್ ಮನಿ ಮಾರ್ಕೆಟ್. ಸೊ ಡೆವಲಪ್ಡ್ ಮನಿ ಮಾರ್ಕೆಟ್ ಇತ್ತು ಅಂತಂದರೆ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ನೆಕ್ಸ್ಟ್ ಒನ್, ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. The money market provides the commercial banks with facilities for temporarily employing their surplus of funds in the realizable assets. So ಇಲ್ಲಿ ಮನಿ ಮಾರ್ಕೆಟ್ನ ಮೇನ್ ಪ್ಲೇಯರ್ಸ್ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಟು ಗಿವಿಂಗ್ ಎ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇನ್ ಶಾರ್ಟ್ ಪೀರಿಯಡ್ ವಿತ್ ದೇರ್ ಎಕ್ಸೆಸ್ ಆಫ್
ಎಕ್ಸೆಸ್ ಆಫ್ ಫಂಡ್ಸ್. ಸೊ ಅವರ ಎಕ್ಸೆಸ್ ಆಫ್ ಫಂಡ್ಸ್ ಏನಿದೆ, ಇವಾಗ ಕಮರ್ಷಿಯಲ್ ಬ್ಯಾಂಕ್ಸ್ಗಳಲ್ಲಿ ಸರ್ಪ್ಲಸ್ ಫಂಡ್ಸ್ ಏನಿರುತ್ತೆ ಅವುಗಳನ್ನು ಮನಿ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಡಿಫಿಸಿಟ್ ಫಂಡ್ ಏನಾದರೂ ಇದ್ದರೆ, ಸೊ ಅವ್ರಿಗೇನೋ ಶಾರ್ಟೇಜ್ ಆಫ್ ಫಂಡ್ಸ್ ಇತ್ತಂತಂದರೆ ಮನಿ ಮಾರ್ಕೆಟಿಂದ ಬಾರೋ ಮಾಡ್ಕೊತಾರೆ. ಸೊ ಇದೇನಾಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಸೊ ಮೇಯ್ನ್ ಮನಿ ಮಾರ್ಕೆಟಲ್ಲಿ ಪ್ಲೇಯರ್ಸ್ ಯಾರು, ಮನಿ ಮಾರ್ಕೆಟಲ್ಲಿ ಯಾರು ಬರ್ತಾರೆ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಬರುತ್ತೆ ಮತ್ತು ಸೆಂಟ್ರಲ್ ಬ್ಯಾಂಕ್ಸ್ಗಳು ಬರುತ್ತೆ. ಸೊ ಮೇಯ್ನ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಅಂದರೆ ಎಕ್ಸೆಸ್ ಆಫ್ ಫಂಡ್ಸ್ನ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ, ಮನಿ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬೈ ಪರ್ಚೇಸಿಂಗ್ ಆಫ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಪರ್ಚೇಸ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೇ ರೀತಿ ನಮಗೇನಾದರೂ ನೆಸೆಸಿಟಿ ಇದ್ದರೆ, ನಮಗೇನೋ ಡಿಫಿಸಿಟ್ ಫಂಡ್ ಇದ್ದರೆ ಮನಿ ಮಾರ್ಕೆಟಿಂದ ನಾವೇನು ಮಾಡ್ಬೋದು, ಬಾರೋ ಮಾಡ್ಬೋದು. ಇದೇನಾಗುತ್ತೆ, ಸೊ ಇಟ್ ಹೆಲ್ಪ್ಸ್ ಟು ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಎಫೆಕ್ಟಿವ್ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್. ಎ ಡೆವಲಪ್ಡ್ ಮನಿ ಮಾರ್ಕೆಟ್ ಹೆಲ್ಪ್ಸ್ ಟು ಎಫೆಕ್ಟಿವ್ ಫಂಕ್ಷನಿಂಗ್ ಆಫ್ ಸೆಂಟ್ರಲ್ ಬ್ಯಾಂಕ್. ಇಟ್ ಫೆಸಿಲಿಟೇಟ್ಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮಾನಿಟರಿ ಪಾಲಿಸಿ ಆಫ್ ಎ ಸೆಂಟ್ರಲ್ ಬ್ಯಾಂಕ್. The central bank through the money market pumps in new money to the economy in slump and siphon it off in boom. So it helps to money market ಏನು ಮಾಡುತ್ತಪ್ಪ ಅಂದರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮಾನಿಟರಿ ಪಾಲಿಸಿ ಆಫ್ ದ ಸೆಂಟ್ರಲ್ ಬ್ಯಾಂಕ್, ಇಟ್ ಇಸ್ ನಥಿಂಗ್ ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ನಮ್ಮಲ್ಲಿ ಸೆಂಟ್ರಲ್ ಬ್ಯಾಂಕ್ ಯಾವುದಾಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಸೊ ಈ ಮನಿ ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮಾನಿಟರಿ ಪಾಲಿಸಿ ಇನ್ ದ ಎಕಾನಮಿ. ಸೊ ಇಟ್ ಹೆಲ್ಪ್ಸ್ ಟು ಇಂಪ್ಲಿಮೆಂಟೇಷನ್ ಆಫ್ ಮಾನಿಟರಿ ಪಾಲಿಸಿ ಆಫ್ ದ ಸೆಂಟ್ರಲ್ ಬ್ಯಾಂಕ್. ಸೊ ಒಂದು ಕೇಂದ್ರ ಬ್ಯಾಂಕ್ ಆಗಿರ್ಬೋದು ಅಂತ RBIನ ಒಂದು ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ ಅಂತ ನಾವು ಏನು ಕರಿತೀವಿ, ಸೊ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಏನು ಮಾಡುತ್ತೆ, ಮನಿ ಮಾರ್ಕೆಟ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ತುಂಬ ಮನಿ ಫ್ಲೋ ಜಾಸ್ತಿ ಇದ್ದಾಗ, ಅಂದರೆ ನಮ್ಮಲ್ಲಿ ಏನಾದರೂ ರಿಸೆಷನ್ ಆಗ್ತಾ ಇದೆ ಅಂತಂದಾಗ ನಾವೇನು ಮಾಡಬೇಕಾಗುತ್ತೆ, ಮನಿನ ಏನು ಮಾಡಬೇಕು, ವಿಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಯಾವುದೋ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಸೇಲ್ ಮಾಡೋದ್ರಿಂದ ನಾವೇನು ಮಾಡೋದು, ಮನಿನ ಕಲೆಕ್ಟ್ ಮಾಡ್ಕೋಬೋದು. ಅಂದರೆ ಪಬ್ಲಿಕ್ಸಲ್ಲಿರೋ ಮನಿನ ನಾವು ತೊಗೋಬೋದು, ಯಾವುದು RBI. ಸೊ ಅದೇ ರೀತಿ ನಮ್ಮಲ್ಲಿ ಎಕ್ಸೆಸ್ ಮನಿ ಸಪ್ಲೈ ಆಗಿದೆ ಅಥವಾ ಶಾರ್ಟೇಜ್ ಇದೆ ಅಂತಂದ್ರೆ ನಾವೇನು ಮಾಡಬೇಕು, ಬೈ ಸೆಲ್ಲಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ದಟ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಟು ದ ಪಬ್ಲಿಕ್, ವಿ ಕ್ಯಾನ್ ಪಂಪ್ ದ ನ್ಯೂ ಮನಿ ಆರ್ ಪಂಪ್ ದ ಮನಿ ಟು ದ ಎಕಾನಮಿ. ಸೊ ನಮ್ಮಲ್ಲಿ ಎಕ್ಸೆಸ್ ಶಾರ್ಟೇಜ್ ಆಫ್ ಮನಿ ಇದೆ ಅಂತಂದ್ರೆ ನಾವೇನು ಮಾಡ್ಬೋದು, ಹೊಸ ಮನಿನ ಪಂಪ್ ಮಾಡಲಿಕ್ಕೂ ಕೂಡ ಏನಾಗುತ್ತೆ, ಈ ಮನಿ ಮಾರ್ಕೆಟ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟಿವ್ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್. So next one, formulation of suitable monetary policy. Conditions prevailing in the money market serve as true indicator of monetary state of an economy. Hence, it serves as a guide to the government for formulating and revising monetary policy. Then there is depending upon the monetary conditions prevailing in the market. So ನಾನು ಆಲ್ರೆಡಿ ಹೇಳಿದೆ. ಸೊ ಮನಿ ಮಾರ್ಕೆಟ್ ಇಸ್ ಇಂಡಿಕೇಟ್ ದ ಮಾನಿಟರಿ ಕಂಡೀಷನ್ಸ್ ಆಫ್ ದ ಎಕಾನಮಿ. ಸೊ ಒಂದು ಮನಿ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಅಥವಾ ಪ್ರತಿಬಿಂಬಿಸುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದೇನು ಮಾಡುತ್ತೆ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಅದು ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಒಂದು ಎಫೆಕ್ಟಿವ್ ಮಾನಿಟರಿ ಪಾಲಿಸಿನ ಫಾರ್ಮುಲೇಟ್ ಮಾಡಲಿಕ್ಕೆ, ಎಫೆಕ್ಟಿವ್ ಮಾನಿಟರಿ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಅಡ್ಯಾಪ್ಟ್ ಮಾಡ್ಕೊಳ್ಳಿಕ್ಕೆ ನಮಗೇನು ಮಾಡುತ್ತೆ, ಇಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ಯಾವುದು, ಮನಿ ಮಾರ್ಕೆಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ನಾನ್ ಇನ್ಫ್ಲೇಷನರಿ ಸೋರ್ಸ್ ಆಫ್ ಫೈನಾನ್ಸ್ ಟು ದ ಗವರ್ನಮೆಂಟ್. A developed money market helps to the government to raise short-term funds through the treasury bills floating in the market. ಸೊ ಇಲ್ಲಿ ನಾನ್ ಇನ್ಫ್ಲೇಷನರಿ ಸೋರ್ಸ್ ಅಂದರೆ ಅಂತಂದರೆ ಇರೋವಂಥ ಮನಿನೇ, ಅಂದರೆ ಎಕ್ಸಿಸ್ಟಿಂಗ್ ಏನು ಅವೈಲಬಿಲಿಟಿ ಆಫ್ ಮನಿ ಏನಿದೆ ಮನಿ ಮಾರ್ಕೆಟಲ್ಲಿ, ಸೊ ಅದು ಏನು ಮಾಡುತ್ತೆ, ನಾನ್ ಇನ್ಫ್ಲೇಷನರಿ ಸೋರ್ಸಸ್ ಆಫ್ ಫೈನಾನ್ಸ್ ಟು ದ ಗವರ್ನಮೆಂಟ್. ಸೊ ಇಫ್ ದ ಗವರ್ನಮೆಂಟ್ ಫೇಸಿಂಗ್ ದ ಫೈನಾನ್ಷಿಯಲ್ ಡಿಫಿಸಿಟ್, ಇಟ್ ಕ್ಯಾನ್ ರೇಸ್ ದ ಮನಿ ಫ್ರಮ್ ದ ಮನಿ ಮಾರ್ಕೆಟ್ ಬೈ ಸೆಲ್ಲಿಂಗ್ ಆಫ್ ಟ್ರೆಜರಿ ಬಿಲ್ಸ್ ಟು ದ ಪಬ್ಲಿಕ್. ಸೊ ಇಲ್ಲಿ ಗೌರ್ಮೆಂಟ್ಗೆ ಏನಾದರೂ ಹಣಕಾಸಿನ ಅವಶ್ಯಕತೆ ಇದೆ ಅಂತಂದರೆ, ಏನೋ ಫಂಡ್ಸ್ನ ರೈಸ್ ಮಾಡಬೇಕಾಗುತ್ತೆ ಅಂತಂದಾಗ ಅದೇನು ಮಾಡ್ಬೋದು, ಟ್ರೆಜರಿ ಬಿಲ್ಗಳನ್ನು ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದ್ರ ಮೂಲಕ, ಅಂದರೆ ಮನಿ ಮಾರ್ಕೆಟಲ್ಲಿ ಸೇಲ್ ಮಾಡೋದ್ರ ಮೂಲಕ ಅದೇನು ಮಾಡ್ಬೋದು, ಕ್ಯಾಶ್ನ ಕಲೆಕ್ಟ್ ಮಾಡ್ಬೋದು, ಮನಿನ ಕಲೆಕ್ಟ್ ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ಇದು ನಾನ್ ಇನ್ಫ್ಲೇಷನರಿ ಸೋರ್ಸಸ್ ಆಗುತ್ತೆ. ಅಂದರೆ ಈಗ ಗೌರ್ಮೆಂಟ್ಗೆ ನೆಸೆಸಿಟಿ ಇತ್ತಂದ ತಕ್ಷಣ ಹೊಸ ನೋಟ್ಗಳ ಪ್ರಿಂಟ್ ಮಾಡೋದು ಏನಾಗುತ್ತೆ, ಮತ್ತು ಅದು ಇನ್ಫ್ಲೇಷನ್ಗೆ ರೀಸನ್ ಆಗುತ್ತೆ. ಸೊ ಹಾಗಾಗಿ ಇರುವಂಥ ಮನಿನೇ ನಾವು ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಒನ್ ಆಫ್ ದ ಟೂಲ್ ಫಾರ್ ರೈಸಿಂಗ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್ ಟು ದ ಗೌರ್ನಮೆಂಟ್. ಸೊ ಪಬ್ಲಿಕ್ಸ್ನ ಮನಿ ಫಂಡ್ ರೈಸ್ ಮಾಡಲಿಕ್ಕೆ ಗೌರ್ನಮೆಂಟ್ಗೆ ಒಂದು ಎಫೆಕ್ಟಿವ್ ಟೂಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇದು ನಾನ್ ಇನ್ಫ್ಲೇಷನರಿ ಸೋರ್ಸಸ್ ಆಫ್ ಫೈನಾನ್ಸ್ ಟು ದ ಗೌರ್ನಮೆಂಟ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ, ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. ಸೊ ಯಾವ್ಯಾವ ಪಾಯಿಂಟ್ನ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಮುಖ್ಯವಾಗಿ ಇಲ್ಲಿ ಫಸ್ಟ್ ಒನ್ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್ ಟು ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳಿದೆ.
ಸೊ ನೆಕ್ಸ್ಟ್ ಒನ್ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದೆ. ಅದೇ ರೀತಿ ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಒನ್ ಎಫೆಕ್ಟಿವ್ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್. ಸೊ ನೆಕ್ಸ್ಟ್ ಒನ್ ಫಾರ್ಮುಲೇಷನ್ ಆಫ್ ಸೂಟಬಲ್ ಮಾನಿಟರಿ ಪಾಲಿಸಿ. and next one non-inflationary sources of finance to the government. So next concept, composition of money market. As stated earlier, the money market is not a single homogeneous market. It consists of number of sub-markets which collectively constitute the money market. So money market ಅನ್ನೋದು ಒಂದು ಸಿಂಗಲ್ ಮಾರ್ಕೆಟ್ ಅಲ್ಲ, ಇದು ಇಟ್ ಇನ್ಕ್ಲೂಡ್ಸ್ ಸಮ್ ಕಾಂಪೊನೆಂಟ್ಸ್. ಸೊ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನ ಸೇರಿಕೊಂಡು ನಾವು ಅದನ್ನು ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮನಿ ಮಾರ್ಕೆಟ್ ಇಸ್ ಎ ಕಾಂಪೋಸಿಷನ್ ಆಫ್ ಸಮ್ ಅದರ್ ಮಾರ್ಕೆಟ್ಸ್ ಆರ್ ಸಮ್ ಅದರ್ ಸಬ್ ಮಾರ್ಕೆಟ್ಸ್. ಸೊ ಅದು ಯಾವ್ಯಾವಪ್ಪ ಅಂತಂದರೆ ಕಾಲ್ ಮನಿ ಮಾರ್ಕೆಟ್, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, acceptance market and treasury bill market. These are all the composition of money market. So call money market ಆಗಿರ್ಬೋದು, commercial bill market ಆಗಿರ್ಬೋದು, acceptance market ಆಗಿರ್ಬೋದು, ಅದೇ ರೀತಿ treasury bill market ಆಗಿರ್ಬೋದು. ಇವು ನಾಲ್ಕು ಕೂಡ ಮನಿ ಮಾರ್ಕೆಟ್ನ ಒಂದು ಕಾಂಪೋಸಿಷನ್ಸ್ ಆಗಿರುತ್ತೆ ಅಂತ. Let us discuss the each component in detail. So first one, call money market. The call money market refers to the market for extremely short period loans, say 1 day to 14 days. These loans are repayable on demand at the option either lender or borrower. So call money market, so name itself indicating its meaning. So call money market ಅಂತಂದರೆ it's extremely short period loans. ಅಂದರೆ extremely short period loans ಅಂತಂದರೆ the loan will be demanded by the borrower, ಲೆಂಡರ್ ವೆನ್ ಅವರ್ ಹಿ ವಾಂಟ್ಸ್. ಸೊ ಲೆಂಡರ್ ಏನಾದರೂ ಈ ಲೋನ್ಸ್ಗಳನ್ನ ನಾವು ಕಾಮನ್ನಾಗಿ ಯಾವುದೇ ಲೋನ್ ರೈಸ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಮೆಚುರಿಟಿ ಪೀರಿಯಡ್ ಅಂತ ಒಂದು ಇಟ್ಟಿರ್ತೀವಿ, ಅಂದರೆ ಯಾವಾಗ ನಾವು ರೀಪೇಮೆಂಟ್ ಮಾಡಬೇಕು ಅಂತ. ಬಟ್ ಕಾಲ್ ಮನಿ ಮಾರ್ಕೆಟಲ್ಲಿ ಸೊ ಇದು ಯಾವುದೇ ಪರ್ಟಿಕ್ಯುಲರ್ ಪೀರಿಯಡ್ ಇರೋದಿಲ್ಲ, ಅಂದರೆ ಮೆಚುರಿಟಿ ಪೀರಿಯಡ್ ಇರೋದಿಲ್ಲ. ಅಂದರೆ ದ ಲೆಂಡರ್ ಕ್ಯಾನ್ ಡಿಮ್ಯಾಂಡೆಡ್ ದ ಲೋನ್ ವೆನ್ ಎವರ್ ಹಿ ವಾಂಟ್. ಸೊ ಅವ್ನಿಗೆ ಯಾವತ್ತು ಲೋನ್ನ ಅವಶ್ಯಕತೆ ಇರುತ್ತೆ, ಯಾವ ಕ್ಷಣಕ್ಕೆ ಅವನಿಗೆ ಅವಶ್ಯಕತೆ ಬರುತ್ತೆ, ಸೊ ಅವಾಗ ಅವನು ಏನು ಮಾಡ್ಬೋದು, ಡಿಮ್ಯಾಂಡ್ ಮಾಡ್ಬೋದು. ಸೊ ಅಂಥ ಮಾರ್ಕೆಟ್ನ ನಾವು ಅಲ್ಲಿ ಕಾಲ್ ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ಸಿಮಮ್ ಡ್ಯೂರೇಷನ್ ಅಂತಂದರೆ 1 day to 14 days, ಮಿನಿಮಮ್ 1 day to 14 days ಇದು ಏನಾಗಿರುತ್ತೆ, ಒಂದು ಮೆಚುರಿಟಿ ಪೀರಿಯಡ್ ಇರುತ್ತೆ ಅಂತ. ಓಕೆನಾ. ಎಸ್ ಸ್ಟೇಟೆಡ್ ಅರ್ಲಿಯರ್, ದೀಸ್ ಲೋನ್ಸ್ ಆರ್ ಗಿವನ್ ಟು ದ ಬ್ರೋಕರ್ಸ್ ಆ್ಯಂಡ್ ಡೀಲರ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಈ ಥರ ಲೋನ್ಗಳನ್ನು ನಾವು ಬ್ರೋಕರ್ಸ್ಗಾಗಲಿ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಡೀಲರ್ಸ್ಗಳಿಗೆ ನಾವಿಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತೀವಿ ಅಂತ. Similarly, the banks with the surplus fund lend to the other banks with the deficit funds in the call money market. So call money market na main players ಯಾರಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರುತ್ತೆ. They can lend the excess of fund, that means surplus fund to the some other banks, the banks which are facing the deficit of fund. ಸೊ ಯಾವ್ಯಾವ ಬ್ಯಾಂಕ್ಗಳು ಡಿಫಿಸಿಟ್ ಫಂಡ್ನ ಫೇಸ್ ಮಾಡ್ತಿದ್ದಾವೆ ಅಂಥ ಬ್ಯಾಂಕ್ಗಳಿಗೆ ಲೋನ್ಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಮಾರ್ಕೆಟ್ ಆಗಿರುತ್ತೆ ಯಾವುದು, ಕಾಲ್ ಮನಿ ಮಾರ್ಕೆಟ್ ಅಂತ. ಕ್ಲಿಯರಾ. ಸೊ ನೆಕ್ಸ್ಟ್ ಇದರ ಅಡ್ವಾಂಟೇಜಸ್ ನೋಡೋದಾದರೆ ಹೈ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ಹೈ ಲಿಕ್ವಿಡಿಟಿ ಇನ್ ದ ಸೆನ್ಸ್, ಸೊ ಲೋನ್ ವಿಲ್ ಬಿ ರೀಪೇಯಬಲ್ ಬೈ ದ ಬಾರೋವರ್ ವೆನ್ ಎವರ್ ದ ಲೆಂಡರ್ ಡಿಮಾಂಡ್. ಸೊ ಇಲ್ಲಿ ಹೈ ಲಿಕ್ವಿಡಿಟಿ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಲೆಂಡರ್ ಏನು ಮಾಡ್ಬೋದು, ಲೋನ ವಾಪಸ್ ಕೊಡು ಅಂತ ಕೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಅವ್ನು ಸಡನ್ನಾಗಿ ಕೊಡಲೇಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ಹೈ ಲಿಕ್ವಿಡಿಟಿ ಇರುತ್ತೆ ಅಂತ. ಈಸಿಯಾಗಿ ಅದೇನಾಗುತ್ತೆ, ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಅದೇ ಮನಿ ಲೆಂಟ್ ಇನ್ ದ ಕಾಲ್ ಮನಿ ಮಾರ್ಕೆಟ್ ಕ್ಯಾನ್ ಬಿ ಕಾಲ್ ಬ್ಯಾಕ್ ಅಟ್ ಎನಿ ಟೈಮ್ ವೆನ್ ನೀಡೆಡ್. ಸೊ ಯಾವಾಗ ಅವಶ್ಯಕತೆ ಇದೆಯೋ ಸೊ ಆವಾಗ ಏನು ಮಾಡ್ತಾನೆ, ಇಲ್ಲಿ ಲೆಂಡರ್ ಲೋನ್ನ ವಾಪಸ್ ಕೇಳ್ತಾನೆ. ಆ ಒಂದು ಕಾರಣಕ್ಕೆ ಇಲ್ಲಿ ಹೈ ಲಿಕ್ವಿಡಿಟಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ಹೈ ಪ್ರಾಫಿಟಬಿಲಿಟಿ. ದ ಬ್ಯಾಂಕ್ ಕ್ಯಾನ್ ಅರ್ನ್ ಹೈ ಪ್ರಾಫಿಟಬಿಲಿಟಿ ಬೈ ಲೆಂಡಿಂಗ್ ದ ಸರ್ಪ್ಲಸ್ ಆಫ್ ಫಂಡ್ಸ್ ಟು ದ ಕಾಲ್ ಮಾರ್ಕೆಟ್ ವೆನ್ ದ ಕಾಲ್ ರೇಟ್ಸ್ ಆರ್ ಹೈ ಆ್ಯಂಡ್ ವಾಲಟೈಲ್. ಸೊ ಇಲ್ಲಿ ಹೈ ಪ್ರಾಫಿಟಬಿಲಿಟಿ ಇರುತ್ತೆ, ಯಾಕೆಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇಲ್ಲಿ ಲೋನ್ಗಳನ್ನು ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ಹೈ ಪ್ರಾಫಿಟಬಿಲಿಟಿ ಇದ್ದರೆ ಮಾತ್ರ ಇವರು ಇಲ್ಲಿ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡೋವಂಥದ್ದು. ಯಾಕೆಂತಂದರೆ ಇಲ್ಲಿ ಅಂಥ ನೆಸೆಸಿಟಿ ಇರುತ್ತೆ ಅಂದರೆ ದೇ ಕ್ಯಾನ್ ಫೇಸ್ ದ ದೇ ಕ್ಯಾನ್ ವಿತ್ ದ ಹೆಲ್ಪ್ ಆಫ್ ಕಾಲ್ ಮನಿ ಮಾರ್ಕೆಟ್ ದೇ ಕ್ಯಾನ್ ಫುಲ್ಫಿಲ್ ದ SLR ರಿಕ್ವೈರ್ಮೆಂಟ್ಸ್. ಸೊ ಹಾಗಾಗಿ SLR ರಿಕ್ವೈರ್ಮೆಂಟ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ನೆಸೆಸಿಟಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಹೈ ಪ್ರಾಫಿಟಬಿಲಿಟಿ ಬರುತ್ತೆ ಅಂತ. ಸೊ ದಟ್ಸ್ ದ ಮೇಂಟೆನೆನ್ಸ್ ಆಫ್ SLR. ಸೊ ಕಾಲ್ ಮನಿ ಮಾರ್ಕೆಟ್ enables the commercial bank to maintain the statutory reserve requirements. So with the help of call money market, the commercial banks will borrow the loans and advances so they can fulfill the requirements of SLR. SLR requirement ಏನಿದೆ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ನಾವು ಏನು ಕರಿತೀವಿ. ಸೊ ಆ ಒಂದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಈ ಲೋನ್ಸ್ಗಳನ್ನು ನಾವಿಲ್ಲಿ ಬಾರೋ ಮಾಡ್ತಾರೆ, ಅಂದರೆ ಕಾಲ್ ಮನಿ ಮಾರ್ಕೆಟ್ ಲೋನ್ಸ್ಗಳನ್ನು ಬಾರೋ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಸೇಫ್ ಆ್ಯಂಡ್ ಚೀಪ್ ಅಂತ ಹೇಳ್ತೇನೆ. ಅಂದರೆ ದೋ ಕಾಲ್ ಲೋನ್ಸ್ ಆರ್ ನಾಟ್ ಸೆಕ್ಯೂರ್ಡ್, ದೇ ಆರ್ ಸೇಫ್ ಸಿನ್ಸ್ ದ ಪಾರ್ಟಿಸಿಪೆಂಟ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಬರ್ತಾರೆ ಅಂತಂದರೆ
ಕಾಲ್ ಮನಿ ಮಾರ್ಕೆಟಲ್ಲಿ ಬ್ರೋಕರ್ಸ್ ಬರ್ತಾರೆ, ಅದರಲ್ಲೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಬರ್ತಾರೆ, ಅದ್ರ ಜೊತೆಗೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಬರುತ್ತೆ. ಸೊ ಹಾಗಾಗಿ ದೇ ಹ್ಯಾವ್ ಅ ಗುಡ್ ಫೈನಾನ್ಷಿಯಲ್ credit worthiness. So they have a good financial standing and they have good credit worthiness for repayment of their loans and advances to the lender. ಸೊ ಹಾಗಾಗಿ ಇಲ್ಲಿ ಸೇಫ್ಟಿ ಇರುತ್ತೆ ಮತ್ತು ಚೀಪಾಗಿ ನಮಗೆ ಏನು ಸಿಗುತ್ತೆ, ಲೋನ್ಸ್ಗಳು ಸಿಗುತ್ತೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಅಸಿಸ್ಟೆನ್ಸ್ ಟು ದ ಸೆಂಟ್ರಲ್ ಬ್ಯಾಂಕ್ ಆಪರೇಷನ್. ಸೊ ಕಾಲ್ ಮನಿ ಮಾರ್ಕೆಟ್ is a most sensitive part of any financial system. Changes in demand and supply of funds are quickly reflected in the call money rates, and it gives an indication to the central bank to adopt an appropriate monetary policy. So ನಾನು ಆಲ್ರೆಡಿ ಹೇಳಿದೆ, ಮನಿ ಮಾರ್ಕೆಟೇ ಒಂದು ದಿಸ್ ಇಸ್ ದ ಬೆಸ್ಟ್ ಇಂಡಿಕೇಟರ್ ಆಫ್ financial position of an economy, not only the financial position of an economy, the monetary condition of the economy. ಸೊ ಮನಿ ಮಾರ್ಕೆಟ್ ಅನ್ನೋದೇ ಒಂದು ಮಾನಿಟರಿ ಕಂಡೀಷನ್ ಹೇಗಿದೆ ಅನ್ನೋದನ್ನ ತಿಳಿಸುವಂಥದ್ದು ಒಂದು ಮನಿ ಮಾರ್ಕೆಟ್ ಆಗಿರುತ್ತೆ. ಅದರಲ್ಲೂ ಕಾಲ್ ಮನಿ ಮಾರ್ಕೆಟ್ ರೇಟ್ಸ್ ಇರುತ್ತಲ್ಲ, ಸೊ ಅದೇನು ಮಾಡುತ್ತೆ ಅಂತಂದರೆ ಆ ಒಂದು ಎಕಾನಮಿಯ, ಆ ಒಂದು ಅರ್ಥವ್ಯವಸ್ಥೆಯ ಒಂದು ಶಾರ್ಟ್ ಟರ್ಮ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅನ್ನೋದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾವು ಎಫೆಕ್ಟಿವ್ ಮಾನಿಟರಿ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ಬೋದು, ಕಾಲ್ ಮನಿ ಮಾರ್ಕೆಟ್ ರೇಟ್ಸ್ಗಳನ್ನು ನೋಡೋದ್ರ ಮೂಲಕ ನಾವೇನು ಮಾಡ್ಬೋದು, ಇಲ್ಲಿ ಮಾನಿಟರಿ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅಂತ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಕಾಲ್ ಮನಿ ಮಾರ್ಕೆಟ್. ಸೊ ನೆಕ್ಸ್ಟ್ ಒನ್, ಡ್ರಾಬ್ಯಾಕ್ಸ್ ಅಂದರೆ ಲಿಮಿಟೇಷನ್ಸ್ ಆಫ್ ಕಾಲ್ ಮನಿ ಮಾರ್ಕೆಟ್. ಸೊ ಅದರಲ್ಲಿ ಫಸ್ಟ್ ಒನ್, ಅನ್ಇವನ್ ಡೆವಲಪ್ಮೆಂಟ್. The call money market in India is confined to only the big industrial and commercial centers like Mumbai, Kolkata, Chennai, Delhi, Bangalore and Ahmedabad. So generally the call markets are associated with the stock exchanges, hence the market is not evenly developed. So call money market ಎಲ್ಲಿದೆಯಪ್ಪ ಅಂತಂದರೆ ಇಂಡಿಯಾದಲ್ಲಿ ಮುಂಬೈ, ಕೋಲ್ಕತ್ತಾ, ಬ್ಯಾಂಗ್ಳೂರು, ಅದೇ ರೀತಿ ಚೆನ್ನೈ, ಸೊ ಡೆಲ್ಲಿಗಳಲ್ಲಿ ಮಾತ್ರ ಈ ಮಾರ್ಕೆಟ್ ಎಕ್ಸಿಸ್ಟೆನ್ಸಲ್ಲಿ ಇರೋದು. ಸೊ ಎಲ್ಲ ಸಿಟಿಗಳಲ್ಲಿ ಕೂಡ ಇದು ಡೆವಲಪ್ಮೆಂಟ್ ಆಗಿಲ್ಲ, ಅಂದರೆ ಅನ್ಇವನ್ ಡೆವಲಪ್ಮೆಂಟ್ ಆಗಿದೆ. ಕೆಲವೊಂದು ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಆಗಿದೆ, ಕೆಲವೊಂದು ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಇಂಟಿಗ್ರೇಷನ್. ದ ಕಾಲ್ ಮಾರ್ಕೆಟ್ಸ್ ಡಿಫ್ರೆಂಟ್ ಸೆಂಟರ್ಸ್ ಆರ್ ನಾಟ್ ಫುಲ್ಲಿ ಇಂಟಿಗ್ರೇಟೆಡ್. ಸೊ ಇಲ್ಲಿ ಇಂಟಿಗ್ರೇಷನ್ ಇಲ್ಲ. ಸೊ ಬಿಸೈಡ್ಸ್ ದ ಲಾರ್ಜ್ ನಂಬರ್ ಆಫ್ ಲೋಕಲ್ ಕಾಲ್ ಮಾರ್ಕೆಟ್ ಎಕ್ಸಿಸ್ಟೆಡ್ ವಿತೌಟ್ ಎನಿ ಇಂಟಿಗ್ರೇಷನ್. ಸೊ ಇಲ್ಲಿ ಯಾವುದೇ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲಿ ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ಇಂಟಿಗ್ರೇಷನ್ ಇರೋದಿಲ್ಲ ಒಂದು ಮಾರ್ಕೆಟ್ಗೂ ಮತ್ತು ಇನ್ನೊಂದು ಮಾರ್ಕೆಟ್ಗೂ. ಓಕೆನಾ. ಸೊ ನೆಕ್ಸ್ಟ್ ಒನ್, ವೊಲಟೈಲಿಟಿ ಇನ್ ಕಾಲ್ ಮನಿ ಮಾರ್ಕೆಟ್, ಕಾಲ್ ಮನಿ ರೇಟ್ಸ್. ಸೊ another drawback is the volatile nature of call money rates. So call rates vary to greater extent in the different centers in a different seasons and the different days within a fortnight. ಸೊ ಇಲ್ಲಿ ಕಾಲ್ ಮನಿ ಮಾರ್ಕೆಟ್ಸ್ ರೇಟ್ಸ್ ಇದೆಯಲ್ಲ, ಸೊ ಅವೇನಾಗಿದೆ, ಕಾಮನ್ ಆಗಿಲ್ಲ ಅಥವಾ ಸೇಮ್ ಆಗಿಲ್ಲ ಅಥವಾ ಸಿಮಿಲರ್ ಆಗಿಲ್ಲ. ಸೊ ಇಲ್ಲಿ ಒಂದು ಮಾರ್ಕೆಟು 10% ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ಕೆಲವೊಂದು ಮಾರ್ಕೆಟು 50% ಚಾರ್ಜ್ ಮಾಡ್ಬೋದು, ಅಂದರೆ 12 to 85% ಕೂಡ ರೇಟ್ ಆಫ್ ಇಂಟ್ರೆಸ್ಟ್ನ ಇಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ವಾಲಟೈಲಿಟಿ ಇನ್ ನೇಚರ್, ಸೊ ಇಲ್ಲಿ ತುಂಬ ವಾಲಟೈಲ್ ಆಗಿರುತ್ತೆ, ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಎಲ್ಲ ಕಡೆ ಒಂದೇ ರೀತಿಯ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಸಿಗೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಲ್ ಮನಿ ಮಾರ್ಕೆಟ್. ಓಕೆನಾ. ಸೊ ನೆಕ್ಸ್ಟ್ ಟಾಪಿಕ್, next composition of money market is commercial bill market or discount market. Let us know the meaning of commercial bill market. A commercial bill is one which arises out of genuine trade transaction, that is credit transaction. As soon as goods are sold on credit, the seller draw a bill on the buyer for the amount due. The buyer accepts it immediately and agree to pay the amount specified or mentioned therein after certain period of date. So ಇಲ್ಲಿ ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಬಿಲ್ ಅಂತಂದರೆ, ಸೊ ಕಮರ್ಷಿಯಲ್ ಬಿಲ್ ಇಸ್ ಅರೈಸಸ್ ಔಟ್ ಆಫ್ ದ ಜೆನ್ಯೂನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಒಬ್ಬ ಸೆಲ್ಲರ್ ಏನು ಮಾಡ್ತಾನೆ, ಗೂಡ್ಸ್ಗಳನ್ನು ಕ್ರೆಡಿಟ್ ಆಗಿ ಸೇಲ್ ಮಾಡಿದಾಗ ಅವನೇನು ಮಾಡ್ತಾನೆ, ಸೆಲ್ಲರು ಒಂದು ಬಿಲ್ನ ಬರೀತಾನೆ. ಯಾರ ಮೇಲೆ ಬರೀತಾನೆ, ಬೈಯರ್ ಮೇಲೆ ಬರೀತಾನೆ. ಆ ಬಿಲ್ನ ಯಾರು ಅಕ್ಸೆಪ್ಟ್ ಮಾಡ್ಕೊತಾರೆ, ಬೈಯರ್ ಅಕ್ಸೆಪ್ಟ್ ಮಾಡಿಕೊಂಡು ಅವನೇನು ಮಾಡ್ತಾನೆ, ಅಗ್ರೀಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ after certain period of time to
ಟು ದ ಸಡನ್ ಪರ್ಸನ್. ಸೊ ಯಾವುದೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಕೆಲವೊಂದು ದಿನಗಳಾದಮೇಲೆ ನಿರ್ದಿಷ್ಟವಾದ ಮೊತ್ತವನ್ನು ನಾನು ಕೊಡುತ್ತೇನೆ ಅಂತೇಳಿ ಅವನೊಂದು ಘೋಷಣೆ ಮಾಡೋದ್ರ ಮೂಲಕ ಒಂದು ಡಾಕ್ಯುಮೆಂಟ್ನ ಬರ್ಕೊಡ್ತಾನೆ. ಅದನ್ನು ನಾವಿಲ್ಲಿ ಕಮರ್ಷಿಯಲ್ ಬಿಲ್ ಅಂತೇಳಿ ಕರಿತೀವಿ ಅಂತ. ಸೊ ಕಮರ್ಷಿಯಲ್ ಬಿಲ್ ಇಟ್ಸ್ ಎ ಡಾಕ್ಯುಮೆಂಟ್ ರಿಟರ್ನ್ ಬೈ ದ ಸೆಲ್ಲರ್ ಡ್ಯೂರಿಂಗ್ ದ ಕ್ರೆಡಿಟ್ ಸೇಲ್ಸ್ ಟು ದ ಬೈಯರ್. ಸೊ ಯಾವಾಗ ಕ್ರೆಡಿಟ್ ಸೇಲ್ಸ್ ಮಾಡ್ತಾನಲ್ಲ, ಸೊ ಬೈಯರ್ ಬರೀತಾನೆ, ದ ಬಿಲ್ ಈಸ್ ಅಕ್ಸೆಪ್ಟೆಡ್ ಬೈ ದ ಬೈಯರ್ ಆ್ಯಂಡ್ ಅಗ್ರೀಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಸೊ ನಿರ್ದಿಷ್ಟವಾದ ಒಂದು ಹಣವನ್ನು ಕೆಲವು ದಿನಗಳ ನಂತರ, ಕೆಲವು ತಿಂಗಳುಗಳ ನಂತರ ಏನು ಮಾಡ್ತಾನೆ ಅವನು ರೀಪೇಮೆಂಟ್ ಮಾಡ್ತೀನಿ ಅಂತ ಒಪ್ಕೊಂಡು ಬರ್ಕೊಂಡು ಒಂದು ಡಾಕ್ಯುಮೆಂಟ್ ನಾವಿಲ್ಲಿ ಕಮರ್ಷಿಯಲ್ ಬಿಲ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡೋದಾದರೆ, Section 5 of the Negotiable Instrument Act defines a bill of exchange as follows: an instrument in writing containing an unconditional order signed by a maker directing to a certain person to pay certain sum of money only to the order of the person or bearer of the instrument. ಸೊ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಸೊ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಅಂತಂದರೆ ಇಟ್ಸ್ ಇನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಏನಾಗಿರಬೇಕು, ಇಲ್ಲಿ ರೈಟಿಂಗಲ್ಲಿ ಇರಬೇಕು ಅಂತ. ಇಟ್ ಕಂಟೈನ್ಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಸೊ ದಿರ್ ಇಸ್ ನೋ ಕಂಡೀಷನಲ್ ಆರ್ಡರ್. ಸೊ ಅನ್ಕಂಡೀಷನಲ್ ಆಗಿರಬೇಕು. ಸೈನ್ಡ್ ಬೈ ದ ಮೇಕರ್ ಅಂದರೆ ಯಾರು ಬರೆದಿರ್ತಾನೋ ಅವನ ಸಿಗ್ನೇಚರ್ ಆಗಿರಬೇಕು. ಅದೇನು ಹೇಳಬೇಕಪ್ಪ ಅಂದರೆ, ಡೈರೆಕ್ಟಿಂಗ್ ಟು ಎ ಸರ್ಟನ್ ಪರ್ಸನ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ. ಸೊ ಯಾವೊಬ್ಬ ನಿರ್ದಿಷ್ಟ ವ್ಯಕ್ತಿಗೆ ನಿರ್ದಿಷ್ಟವಾದ ಹಣವನ್ನು ಕೊಡಬೇಕು ಅಂತ ಹೇಳಬೇಕು. ಇದರ ಆರ್ಡರ್ ಆಫ್ ದ ಪರ್ಸನ್ ಆರ್ ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಇದರ ಅದೇ ವ್ಯಕ್ತಿಗೆ ಕೊಡ್ಬೋದು ಅಥವಾ ಡಾಕ್ಯುಮೆಂಟ್ ಯಾರ ಹತ್ರ ಇದೆಯೋ ಅವ್ರ ಹತ್ರ ಕೊಡಬೇಕು ಅಂತ ಏನೋ ಒಂದು ನಿರ್ದಿಷ್ಟವಾದ ಒಂದು ಡೈರೆಕ್ಷನ್ಸ್ ಕೊಟ್ಟಿರುತ್ತೋ, ಸೊ ಅಂಥ ಒಂದು ಡಾಕ್ಯುಮೆಂಟ್ನ ನಾವಿಲ್ಲಿ ಬಿಲ್ ಆಫ್ ಕಮರ್ಷಿಯಲ್ ಬಿಲ್ ಅಂತ ಹೇಳಿ ಕರಿತೀವಿ ಅಂತ. ಓಕೆನಾ. ಸೊ ಈ ಮಾರ್ಕೆಟಲ್ಲಿ, ಸೊ ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂದರೆ ದ ಮಾರ್ಕೆಟ್ ವೇರ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಕಮರ್ಷಿಯಲ್ ಬಿಲ್ಸ್. ಎಲ್ಲಿ ಯಾವ ಮಾರ್ಕೆಟಲ್ಲಿ ಕಮರ್ಷಿಯಲ್ ಬಿಲ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಅದು ಸೇಲ್ ಮಾಡ್ತಾರೆ, ಅದು ಡಿಸ್ಕೌಂಟ್ ಮಾಡ್ಕೊತಾರೆ. ಸೊ ಅಂಥ ಒಂದು ಬಿಲ್ಲ ನಾವಿಲ್ಲಿ ಅಂತ ಕರಿತೀವಿ ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟು ಅಡ್ವಾಂಟೇಜಸ್ ಆರ್ ಇಂಪಾರ್ಟೆನ್ಸ್ ಅಂತ ಹೇಳ್ತೇನೆ. ಅಂದರೆ ಇಲ್ಲಿ ಏನು ಕಮರ್ಷಿಯಲ್ ಬಿಲ್ ಮಾರ್ಕೆಟಿಂದ ಅಡ್ವಾಂಟೇಜಸ್ ಏನಾಗಿದೆ ಅಂತ. ಸೊ ಈ ಕಮರ್ಷಿಯಲ್ ಬಿಲ್ಸ್ ಮಾರ್ಕೆಟ್, ನಾವು ಇದುವರೆಗೂ ಕಮರ್ಷಿಯಲ್ ಬಿಲ್ ಬಗ್ಗೆ ಹೇಳಿದೆ. ಸೊ ಡಿಸ್ಕೌಂಟ್ ಮಾರ್ಕೆಟ್ ಅಂತಂದರೆ ಇಲ್ಲಿ, ಸೊ ಕಮರ್ಷಿಯಲ್ ಬಿಲ್ನ ನಾವೇನು ಮಾಡ್ಬೋದು, ವಿ ಆರ್ ಗೋಯಿಂಗ್ ಟು ಡಿಸ್ಕೌಂಟ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಯಾವೊಬ್ಬ ವ್ಯಕ್ತಿಗೆ ಈ ಬಿಲ್ ಇರುತ್ತೆ, ಆ ಬಿಲ್ ನಾವೇನು ಮಾಡ್ಬೋದು, ಡಿಸ್ಕೌಂಟ್ ಮಾಡ್ಬೋದು. ಸೊ ಆ ಡಿಸ್ಕೌಂಟ್ ಮಾಡೋದನ್ನ ಇಲ್ಲಿ ಡಿಸ್ಕೌಂಟ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ನಾವೇನು ಮಾಡ್ಬೋದು, ಈ ಬಿಲ್ನ ಡಿಸ್ಕೌಂಟ್ ಮಾಡಿಸ್ಕೋಬೋದು ಅಂತ. ಆಯಿತಾ. ಸೊ ನೆಕ್ಸ್ಟ್ ಇದರ ಅಡ್ವಾಂಟೇಜಸ್ ನೋಡೋದಾದರೆ ಅಥವಾ ಇಂಪಾರ್ಟೆನ್ಸ್ ನೋಡೋದಾದರೆ, ಲಿಕ್ವಿಡಿಟಿ. ಸೊ ಬಿಲ್ಸ್ ಆರ್ ಹೈಲಿ ಲಿಕ್ವಿಡ್ ಅಸೆಟ್. ಇನ್ ಟೈಮ್ಸ್ ಆಫ್ ನೆಸೆಸಿಟಿ ಬಿಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ರೀಡ್ಲಿ ಬೈ ಡಿಸ್ಕೌಂಟಿಂಗ್ ದೆಮ್ ವಿತ್ ದ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಯಾವುದಾದ್ರೂ ಇಲ್ಲಿ ಲಿಕ್ವಿಡಿಟಿ ಅಂತಂದರೆ ಏನು, ದ ಇನ್ಸ್ಟ್ರೂಮೆಂಟ್ ಕ್ಯಾನ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಸೊ ಕಮರ್ಷಿಯಲ್ ಬಿಲ್ ಕ್ಯಾನ್ ಈಸಿಲಿ ಕನ್ವರ್ಟಿಂಗ್ ಇಂಟು ಕ್ಯಾಶ್ ಬೈ ಡಿಸ್ಕೌಂಟಿಂಗ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಈ ಬಿಲ್ಗಳನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಡಿಸ್ಕೌಂಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವೇನು ಮಾಡ್ಬೋದು, ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಹೈ ಲಿಕ್ವಿಡಿಟಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಸೆಲ್ಫ್ ಲಿಕ್ವಿಡೇಟಿಂಗ್ ಆ್ಯಂಡ್ ನೆಗೋಷಿಯಬಲ್ ಅಸೆಟ್. ಬಿಲ್ಸ್ ಆರ್ ಸೆಲ್ಫ್ ಲಿಕ್ವಿಡೇಟಿಂಗ್ ಇನ್ ಕ್ಯಾರೆಕ್ಟರ್ ಸಿನ್ಸ್ ದೇ ಹ್ಯಾವ್ ಎ ಫಿಕ್ಸ್ಡ್ ಟೆನ್ಯೂರ್. Moreover, they are negotiable instruments and hence they can be transferred freely by mere ಡೆಲಿವರಿ ಆರ್ ಬೈ ಎಂಡೋರ್ಸ್ಮೆಂಟ್ ಆ್ಯಂಡ್ ಡೆಲಿವರಿ. ಸೊ ಇಲ್ಲಿ ಸೆಲ್ಫ್ ಲಿಕ್ವಿಡೇಟಿಂಗ್ ಅಂತ ಹೇಳ್ತೀವಿ. ಸೆಲ್ಫ್ ಲಿಕ್ವಿಡೇಟಿಂಗ್ ಅಂತಂದರೆ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಅದು ಸ್ಪೆಸಿಫಿಕ್ ಮೆಚುರಿಟಿ ಪೀರಿಯಡ್ ಆದಮೇಲೆ ಅದೇನಾಗುತ್ತೆ, ಇಮಿಡಿಯೇಟಾಗಿ ಕ್ಯಾಶಾಗಿ ಕನ್ವರ್ಟ್ ಆಗುತ್ತೆ. ಯಾವುದು ಕಮರ್ಷಿಯಲ್ ಕಮರ್ಷಿಯಲ್ ಬಿಲ್. ಅದೇ ರೀತಿ ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇದು ಯು ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಬೈ ಡೆಲಿವರಿ ಆರ್ ಬೈ ಎಂಡೋರ್ಸ್ಮೆಂಟ್. ಜಸ್ಟ್ ಡೆಲಿವರಿ ಮಾಡೋದ್ರ ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಎಂಡೋರ್ಸ್ಮೆಂಟ್ ಮಾಡೋದ್ರ ಮೂಲಕ ಅದನ್ನೇನು ಮಾಡ್ಬೋದು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೀವು ವರ್ಗಾವಣೆ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಒನ್, ಸರ್ಟೆನಿಟಿ ಆಫ್ ಪೇಮೆಂಟ್. Bills are drawn and accepted by the business people. Generally, business people are used to keep their words and the use of bill imposes strict financial disciplines on them. Hence, the bills would be honored on the due date. So, ಇಲ್ಲಿ certainty of payment ಅಂದರೆ ಇಲ್ಲಿ ಪೇಮೆಂಟ್ ಆಗಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಅಂದರೆ ನಾವು 100% ಪೇಮೆಂಟ್ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ಬಿಲ್ನ ಬರೆಯೋರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾರಾಗಿರ್ತಾರೆ ಅಂದರೆ ಬಿಸ್ನೆಸ್ ಮನ್ಗಳಾಗಿರ್ತಾರೆ. ಸೊ ಹಾಗಾಗಿ ದೇ ಹ್ಯಾವ್ ಅ ಗುಡ್ ಕ್ರೆಡಿಟ್ ವರ್ತಿನೆಸ್ ಫಾರ್ ದ ರೀಪೇಮೆಂಟ್ ಆಫ್ ದೇರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಸೊ ಆ ಒಂದು ಕಾರಣಕ್ಕೆ ಅವರು ಆ ಬಿಲ್ನ ಟೈಮ್ಲಿಯಾಗಿ ಏನು ಮಾಡ್ತಾರೆ, ಹಾನರ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಐಡಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾನೆ. ಸೊ bills are for a period not exceeding 6 months. They represent an advance for a definite period. This enables the financial institutions to invest their surplus funds
ಪ್ರಾಫಿಟಬಲಿ ಬೈ ಸೆಲೆಕ್ಟಿಂಗ್ ಬಿಲ್ ಆಫ್ ಡಿಫ್ರೆಂಟ್ ಮೆಚುರಿಟೀಸ್. ಸೊ ಇಲ್ಲಿ ಐಡಿಯಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಇಲ್ಲಿ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡ್ಬೋದು, ಎಕ್ಸೆಸ್ ಆಫ್ ಫಂಡ್ಸ್ಗಳನ್ನು ಈ ಬಿಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಡಿಸ್ಕೌಂಟ್ ಮಾಡ್ಕೊಳ್ಳೋದ್ರ ಮೂಲಕ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ, ಒಳ್ಳೆ ಪ್ರಾಫಿಟಬಲ್ ಬರುತ್ತೆ, ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಐಡಿಯಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಪ್ರಾಪರಾಗಿ ಯೂಸ್ ಆಗುತ್ತೆ. ಎಕ್ಸೆಸ್ ಆಫ್ ಸರ್ಪ್ಲಸ್ ಫಂಡ್ಸ್ ಏನಾಗುತ್ತೆ ಪ್ರಾಪರಾಗಿ ಯೂಸ್ ಆಗುತ್ತೆ ಯಾರಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ. ನೆಕ್ಸ್ಟ್ ಒನ್, ಸಿಂಪಲ್ ಲೀಗಲ್ ರೆಮಿಡಿ. In case the bills are dishonored, the legal remedy is simple. Such dishonored bill have to be simply noted and protested, and the whole amount should be debited to the customer's account. ಸೊ ಇಲ್ಲೇನಾಗುತ್ತೆ, ಯಾವುದಾದ್ರು ಬಿಲ್ ಡಿಸಾನರ್ ಆದರೆ ಸೊ ಆ ಅಮೌಂಟ್ ಯಾರು ಕೊಡಬೇಕಾಗುತ್ತೆ, ಸೆಲ್ಲರ್ ಕೊಡಬೇಕಾಗುತ್ತೆ ಯಾರಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ಗೆ. ಸೊ ಹಾಗಾಗಿ ಇದು ಸಿಂಪಲ್ ಲೀಗಲ್ ರೆಮಿಡಿ ಆಗಿರುತ್ತೆ ಇದು. ಸೊ ನೆಕ್ಸ್ಟು, ಹೈ ಆ್ಯಂಡ್ ಕ್ವಿಕ್ yield. The financial institutions earn high and quick yield. The discount is deducted at the time of discounting itself, whereas in case of other loans and advances, the interest is repayable only when it is due. The discount rate is also comparably high. ಸೊ ಇಲ್ಲಿ ಏನಾಗುತ್ತೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ ಯಾರಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ. ಯಾಕೆಂದರೆ ಡಿಸ್ಕೌಂಟ್ನ ಫಸ್ಟೇ ಡಿಡಕ್ಟ್ ಮಾಡಿಕೊಂಡು ಅವ್ರು ಉಳಿದಂಥ ಅಮೌಂಟ್ನ ಯಾರಿಗೆ, ಸೆಲ್ಲರ್ಗೆ ಕೊಡುವಂಥದ್ದು ಒಂದು. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ, ಈಗ ಯಾವುದೇ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಗಳನ್ನು ಕೊಟ್ಟಾಗ ಆ ಲೋನ್ಸು ಇಂಟ್ರೆಸ್ಟ್ ಯಾವಾಗ ಕೊಡ್ತಾರೆ ಅದು ಯಾವಾಗ ಡ್ಯೂ ಇರುತ್ತೋ ಅವಾಗ ಬರುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟ್ ಏನಾಗುತ್ತೆ, ಇವ್ರಿಗೆ ಡಿಸ್ಕೌಂಟ್ ಯಾವಾಗ ಬರುತ್ತೆ, ಇಮ್ಮಿಡಿಯೇಟಾಗಿ ಬರೋದ್ರಿಂದ ಇವ್ರಿಗೇನಾಗುತ್ತೆ ಹೈ ಆ್ಯಂಡ್ ಕ್ವಿಕ್ yield ಅಂತ ಹೇಳ್ತೇನೆ. ಅದ್ರ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಬೇರೆ ಲೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ವಾಟ್ ವಿ ಕಾಲ್ಡ್ ಹೈ ಆ್ಯಂಡ್ ಕ್ವಿಕ್ yield. ಸೊ ನೆಕ್ಸ್ಟ್ ಒನ್, ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್. So central bank can easily influence the money market by manipulating the bank rate or discount rate. Suitably, the monetary policy can be taken by adjusting the bank rate depending upon the monetary conditions prevailing in the market. So ಕಾಲ್ ಮನಿ ಮಾರ್ಕೆಟ್ ಇಂದ ಕೂಡ ನಾವು ಇದೇ ಹೇಳ್ತಾ ಇದ್ದೀವಿ. ಮನಿ ಮಾರ್ಕೆಟ್ ಇಟ್ ಆಕ್ಟ್ ಆಸ್ ಅ ಇಂಡಿಕೇಟರ್ ಟು ಫಾರ್ಮುಲೇಟ್ ದ ಮಾನಿಟರಿ ಪಾಲಿಸಿ ಆಫ್ ದ ಎಕಾನಮಿ. ಸೊ ಮನಿ ಮಾರ್ಕೆಟ್ ಕೂಡ ಒಂದು ಮಾನಿಟರಿ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಫಾರ್ಮುಲೇಟ್ ಮಾಡಲಿಕ್ಕೆ ಒಂದು ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಆ ಒಂದು ಕಾರಣಕ್ಕೆ ಬಿಲ್ ಮಾರ್ಕೆಟು ಕೂಡ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಡ್ರಾಬ್ಯಾಕ್ಸ್ ಆಫ್ ಬಿಲ್ ಮಾರ್ಕೆಟ್. ಸೊ ಆಬ್ಸೆನ್ಸ್ ಆಫ್ ಬಿಲ್ ಕಲ್ಚರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸ್ಅಡ್ವಾಂಟೇಜಸ್ ಆರ್ ಡ್ರಾಬ್ಯಾಕ್. ದ ಬಿಸ್ನೆಸ್ ಪೀಪಲ್ ಇನ್ ಇಂಡಿಯಾ ಪ್ರಿಫರ್ OD and cash credit to the bill financing. Therefore, the bank usually accepts the bill for conversion of cash ಕ್ರೆಡಿಟ್ ಆ್ಯಂಡ್ ಓವರ್ಡ್ರಾಫ್ಟ್ ದೇರ್ ಕಸ್ಟಮರ್ಸ್. ಇನ್ಸ್ ದ ಬಿಲ್ಸ್ ಆರ್ ನಾಟ್ ಪಾಪ್ಯುಲರ್. ಸೊ ಇಲ್ಲಿ ಇಂಡಿಯಾದಲ್ಲಿ ಕ್ಯಾಶ್ ಕ್ರೆಡಿಟ್ ಮತ್ತು OD ಫೆಸಿಲಿಟಿ ತುಂಬ ಫೇಮಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬಿಲ್ ಕಲ್ಚರ್ ನಮ್ಮಲ್ಲಿ ಇನ್ನೂ ಪಾಪ್ಯುಲರ್ ಆಗಿಲ್ಲ ಅಂತ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೂಡ ಈ ಬಿಲ್ ಇದು ಕಮರ್ಷಿಯಲ್ ಬಿಲ್ಗಳನ್ನು ನಾವು ಕ್ಯಾಶ್ ಅಥವಾ ಓವರ್ಡ್ರಾಫ್ಟ್ ಫೆಸಿಲಿಟಿಯಾಗಿ ಕನ್ವರ್ಟ್ ಮಾಡೋದ್ರಿಂದ ನಮಗೆ ಬಿಲ್ ಕಲ್ಚರ್ ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಆಬ್ಸೆನ್ಸ್ ಆಫ್ ಡಿಸ್ಕೌಂಟಿಂಗ್ ಅಮಾಂಗ್ ದ ಬ್ಯಾಂಕ್ಸ್. there is no practice of rediscounting of bills among banks who need funds, those who have surplus funds. ಸೊ ಇಲ್ಲಿ ಎಲ್ಲ ಬ್ಯಾಂಕ್ಗಳು ಕೂಡ ಈ ಬಿಲ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಸೊ ಈ ಡಿಸ್ಕೌಂಟಿಂಗ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಲಿಮಿಟೇಷನ್ಸ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಸ್ಟ್ಯಾಂಪ್ ಡ್ಯೂಟಿ. Stamp duty discourages the uses of bill. Moreover, the stamp papers of required denomination are not ಅವೈಲಬಲ್. ಸೊ ಇಲ್ಲಿ ನೀವು ಬಿಲ್ನ ಡ್ರಾ ಮಾಡ್ತೀರಾ, ಬಿಲ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತ ನೀವು ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಲಿಮಿಟೇಷನ್ಸ್. ಸೊ ನೆಕ್ಸ್ಟ್ ಒನ್, ಆಬ್ಸೆನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ಸೊ ಬೇಸಿಕಲಿ ಕಮರ್ಷಿಯಲ್ ಬಿಲ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ದೇರ್ ಇಸ್ ನೋ ಸೆಕೆಂಡ್ರಿ ಮಾರ್ಕೆಟ್. ಸೊ ಇಲ್ಲಿ ಮನಿ ಮಾರ್ಕೆಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಸೆಕೆಂಡ್ರಿ ಮಾರ್ಕೆಟ್ ಫೆಸಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಲಿಮಿಟೇಷನ್ಸ್ ಆಗಿರುತ್ತೆ ಅಂತ. ಓಕೆನಾ. ಸೊ ನೆಕ್ಸ್ಟ್, ಡಿಫಿಕಲ್ಟಿ ಇನ್ ಅಸರ್ಟೈನಿಂಗ್ ಆಫ್ ಜಿನೈನ್ ಟ್ರೇಡ್ ಬಿಲ್. ಸೊ ಆ್ಯಕ್ಚುಲಿ ಕಮರ್ಷಿಯಲ್ ಬಿಲ್ ರೈಸ್ ಆಗೋದೇ ಜಿನೈನ್ ಟ್ರೇಡ್ ಬಿಲ್ಸಿಂದ. ಸೊ ಹಾಗಾಗಿ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಟು ವೆರಿಫೈ ದ bills so has to ascertain whether they are genuine trade bills or not. ಸೊ ಹಾಗಾಗಿ ಈ ಬಿಲ್ಗಳು ಜಿನೈನ್ ಆಗಿದಾವ ಅಥವಾ ಡ್ಯೂಪ್ಲಿಕೇಟ್, ದಟ್ ಮೀನ್ಸ್ ಅಕಾಮಡೇಷನ್ ಬಿಲ್ ಆಗಿದಾವ ಅಂತಲೂ ಕೂಡ ಏನು ಮಾಡಬೇಕಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳು ವೆರಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಫಾರ್ ದಿಸ್ ಪರ್ಪಸ್ ಇನ್ವಾಯ್ಸ್ ಹ್ಯಾವ್ ಟು ಬಿ ಸ್ಕ್ರೂಟಿನೈಸ್ಡ್ ಕೇರ್ಫುಲಿ. ಇಟ್ ಇನ್ವಾಲ್ವ್ಸ್ ದ ಅಡಿಷನಲ್ ವರ್ಕ್. ಸೊ ಹಾಗಾಗಿ ನಾವು ಇದು ಸೇಲ್ ಆಗಿದೆ ಇಲ್ವ ಅಂತ ಇನ್ವಾಯ್ಸ್ನ ಚೆಕ್ ಮಾಡೋದ್ರ ಮೂಲಕ ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಇದೇನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಅಡಿಷ್ನಲ್ ವರ್ಕ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ಏನಾಗುತ್ತೆ, ಒಂದು ಬಿಲ್ ಮಾರ್ಕೆಟ್ ಅನ್ನೋದು ಒಂದು ಲಿಮಿಟೇಷನ್ಸ್ನ ಫೇಸ್ ಮಾಡ್ತಿದೆ ಅಂತ, ಪ್ರಾಬ್ಲಮ್ನ ಫೇಸ್ ಮಾಡ್ತಿದೆ ಅಂತ. ಕ್ಲಿಯರಾ? ಸೊ ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ commercial bill market. Thank you.